ನಾನು ಒಂದು MLA MP ಆಗೋಣ ಅಂತ ಮೇಡಮ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಿರಿಕೀರ್ತಿ ಅಣ್ಣನೂ ಮಾಡಿದ್ದಾರೆ. ನಾವಿದ್ದೀವಿ ಸುಮ್ನಿರಮ್ಮ ಯಾಕಮ್ಮ ಬೇಜಾರ್ ಮಾಡ್ಕೊಂತೀಯ ಅಂತ ಅಣ್ಣನೂ ಮಾಡಿದ್ದಾರೆ. ಅವ್ರ ಒಂದ್ ಕಮೆಂಟ್ಗಳಿಗೆ 20,000 15,000 ಆತರ ಲೈಕ್ಸ್ ಬಂದಿದೆ. ಬಿಗ್ ಬಾಸ್ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಳಲ್ಲ ಬಿಡಿ ಮೇಡಮ್. ಅದಕ್ಕೆ ಏನಾದ್ರು ಒಂದ್ ಸತಿ ಕಾಂಟ್ರವರ್ಸಿ ಮಾಡ್ತೀನಿ, ಜೈಲ್ಗೆ ಹೋಗ್ಬರ್ತೀನಿ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ರೀಲ್ಸ್ ಅವ್ರನ್ನೇ ಬಿಟ್ಬಿಡ್ರಿ, ಒಂದ್ ಸೀಸನ್ ಕೊಟ್ಬಿಡ್ರಿ ನೋಡೋಣ. ಏನೋ ಒಂದ್ ದಮ್ಮಯ್ಯ ಅಂತ ಬಿಟ್ಟು ಕೊಟ್ಬಿಟ್ರೆ ಉಡಾಯ್ಸಲ್ವಾ ಮೇಡಮ್? ನಮ್ಮ ಅಚ್ಚಿದಿರಿ ಎಲ್ಲಿದ್ರು ಚೆನ್ನಾಗಿದೆ ಮೇಡಮ್. ಅವರಿಂದಾನೆ ಟ್ರೋಲರ್ಸ್ ಇಂದಾನೆ ನಾವು. ಎಣ್ಣೆ ಬ್ಯಾನ್ ಆಯ್ತು, ಲವ್ ಬ್ಯಾನ್ ಆಯ್ತು, ನೆಕ್ಸ್ಟ್ ಏನ್ ಪ್ಲಾನ್ ಇದೆ? ಅದಾದ್ಮೇಲೆ ಇನ್ನೇನ್ ಬ್ಯಾನ್ ಮಾಡ್ಬೇಕಂತ ಇದ್ರಿ? ಮಕ್ಕಳನ್ನ ಜಾಸ್ತಿ ಮಾಡ್ಬಾರ್ದು. ನಿಜ ಮೇಡಮ್. ಎರಡು ಮಕ್ಳು ಸಾಕು, ಒಂದೋ ಎರಡೋ ಸಾಕು ಮೇಡಮ್. ಇವಾಗ ಭಾರತ ಸ್ಥಾನ ಇವಾಗ ಮೊದಲನೇ ಪ್ಲೇಸ್ ಅಲ್ಲಿ ಐತಲ್ವಾ ಮೇಡಮ್? ಇದ್ ಬೇಕಿತ್ತ ನಮ್ಗೆ? ಮೊದಲನೇ ಪ್ಲೇಸ್ ಅಲ್ಲಿ ಇರ್ಲಿ, ಓಕೆ. ಯಾವ್ದ್ರಲ್ಲಿದೆ? ಅದೇನೋ ಟೆಕ್ನಿಕಲ್ ಅಂತಾರಲ್ಲ ಅದ್ರಲ್ಲಿಲ್ಲ, ಶಿಕ್ಷಣ ಅಂತಾರಲ್ಲ ಅದ್ರಲ್ಲಿಲ್ಲ, ಇದ್ರಲ್ಲಿ ಯಾಕೆ? ಅದಕ್ಕೇನೆ ನಾವು ಸ್ವಲ್ಪ ಇತಿ ಮಿತಿಯಲ್ಲಿ ಇರ್ಬೇಕು. ಸಂಸಾರ ಅನ್ನೋದು ಇತಿ ಮಿತಿಯಲ್ಲಿ ಇರ್ಬೇಕು. 6, 9, 9, 3 ಬೇಡ ನಮ್ಗೆ, 2 ಸಾಕು. ಹೌದು. ಆದ್ರೆ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಇವಾಗ ಗಂಡ್ ಮಕ್ಳು ಒಂದ್ ಹೆಣ್ಣು ಒಂದ್ ಗಂಡು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಸೊ ಅದಿದ್ರೇನೆ ನೆಮ್ಮದಿ ಅನ್ನೋ ತರ ಒಂದೊಂದ್ ಮೈಂಡ್ ಅಲ್ಲಿ, ಒಬ್ಬೊಬ್ರು ಮೈಂಡ್ ಅಲ್ಲಿ ಒಂದೊಂದ್ ಇರುತ್ತೆ. ಸೊ ಆದ್ರೆ ಹೆಣ್ಣು ಮಕ್ಳೇ ಆದ್ರು ಅಂತಂದ್ರೆ ಇಲ್ಲ, ಇನ್ನು ನೆಕ್ಸ್ಟ್ ಆಗ್ಬೋದು ಅಂತ ಈ ತರ ಒಂದಷ್ಟು ಟ್ರೈಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ. ಸರಿ ಹೇಳ್ತೀರಿ ಅದ್ರ ಬಗ್ಗೆ? ಏನಕ್ ಮೇಡಮ್, ಸುಮ್ನೆ ಟೈಮ್ ವೇಸ್ಟ್, ಮನಿ ವೇಸ್ಟ್, ಎಲ್ಲ ವೇಸ್ಟ್ ಬೇಡ. ಇರೋದ್ ಯಾವ್ದೋ ದೇವ್ರ ಪರಮಾತ್ಮ ಕೊಟ್ಟಿ ತೃಪ್ತಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇನ್ನೂ ಬೇಕು, ಅದು ಬೇಕು, ಇದು ಬೇಕು ಅಂತಂದ್ರೆ ಏನಕ್ ಮೇಡಮ್? ನೋ ಯೂಸ್. ಲಾಸ್ಟ್ ದಿವಸ ಮಕ್ಳಾಗಲ್ಲ, ಯಾರು ಆಗಲ್ಲ. ಗಂಡ ಹೆಂಡತಿಗೆ ಗಂಡನೇ ಆಗೋದು. ಒಂದೊಂದ್ಸತಿ ಗಂಡನೂ ಆಗಲ್ಲ, ಹೆಂಡ್ರಿನೂ ಆಗಲ್ಲ. ಅವ್ರವ್ರ ಜೀವನ ಅಷ್ಟೇನೆ. ಯಾರು ಬರಲ್ಲ. ಒಂಟಿ ಲೈಫ್ ಓದ್ತಾರ್ಬೇಕು ಸಿಂಗಲ್ ಆಗಿ. ಅದಕ್ಕೆ ಯಾಕೆ ನಾವು ಡಬಲ್ ಮಾಡ್ಕೊಂಡು ಹೋಗ್ಬೇಕು? ಅದಿರುತ್ತಲ್ಲ, ಆಸ್ತಿ ಸಂಪ್ರದಾಯ ಮನೆತನದ ಹೆಸರು ಉಳಿಸಬೇಕು ಅನ್ನೋದಿರುತ್ತಲ್ಲ. ಅಯ್ಯೋ ಬನ್ರಿ ಮೇಡಮ್, ಒಬ್ರು ಹುಟ್ಟಿದ್ರು ಉಳಿಸ್ತಾನೆ ಹೆಸರು. ಉಳಿಸ್ಬೇಕು ಅಂತಂದ್ರೆ 16 ಜನ ಹುಟ್ಟಿದ್ರು ಕೂಡ ಹೆಸರು ಹಾಳು ಮಾಡಕ್ಕೆ ಅಂತಾನೆ ಇರ್ತಾರೆ. ಹೆಸರು ಉಳಿಸ್ಬೇಕು ಅಂತ ಒಬ್ರಿಗೆ ಮನಸ್ ಬಂದ್ರು ಸಾಕು, ಉಳಿಸ್ಕೊಂಡು ಹೋಯ್ತಾರ ಅದನ್ನ. 16 ಜನ ಹುಟ್ಟಿ ಎಲ್ಲ ನಾಶ ಮಾಡ್ಬಿಟ್ರೆ ಏನ್ ಬಂತು ಪ್ರಯೋಜನ? ಓಕೆ. ಅಂದ್ರೆ ವಿಧಾನಸೌಧಕ್ಕೆ ನೀವು ಎಂಟ್ರಿ ಕೊಟ್ರೆ ಒಂದು ಫ್ಯಾಮಿಲಿಗೆ 2 ಮಗಳು ಕನ್ಫರ್ಮ್. ಅದು ರೂಲ್ಸ್ ಮಾಡ್ಬಿಡ್ತೀರಾ? ರೂಲ್ಸ್ ಅಂದ್ರೆ ರೂಲ್ಸ್ ಪ್ರೈಸ್ ಕೊಡೋಣ ಬಿಡಿ ಮೇಡಮ್. ಅವ್ರಿಗೆ ಪ್ರೈಸ್ ಏನಾದ್ರು ಕೊಡೋಣ, ಗಿಫ್ಟ್ ಏನಾದ್ರು ಕೊಡೋಣ. ಅವಾಗಾರ ಖುಷಿ ಪಡ್ತಾರೆ. ಗಿಫ್ಟ್ಗೋಸ್ಕರ ಅದು ಸ್ಟಾಪ್ ಮಾಡಿದ್ರೆ ಏನಾದ್ರು ಒಂದು ವೇದಿಕೆ ಕೊಟ್ಟು ಅವ್ರಿಗೊಂದು ಸನ್ಮಾನ ಮಾಡಿದ್ರೆ ಅದ್ ಬಿಟ್ಟು ನೆಕ್ಸ್ಟ್ ಇನ್ನೇನಾದ್ರು ಬ್ಯಾನ್ ಮಾಡೋ ಪ್ಲಾನ್ ಇದ್ಯಾ? ಸದ್ಯಕ್ಕೆ ಇಷ್ಟು ಸಾಕು ಮೇಡಮ್. ಈಗ್ಲೇ ಎಲ್ಲ ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ? ನಾಳೆ ದಿವಸ ಕಾಪಿ ಚೀಟಿ ಮಾಡ್ಬಿಡ್ತಾರೆ. ಅದಕ್ಕೇನೆ ಈ ಪ್ಲಾನಿಂಗ್ ಇಷ್ಟಲ್ಲಿ ಇರ್ಲಿ. ನೆಕ್ಸ್ಟ್ ಯಾವಾಗಾರ ಹೇಳ್ತೀನಿ. ಓಕೆ. ಏನಾಗಿ ಎಂಟ್ರಿ ಕೊಡ್ಬೇಕು ಅಂತ ಇದ್ದೀರಾ ವಿಧಾನಸೌಧದೊಳಗಡೆ? ನಾನು ಒಂದು MLA MP ಆಗೋಣ ಅಂತ ಮೇಡಮ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ನನ್ಗೊಂದ್ ಗೆಲ್ಸಿದ್ದೀರಾ, ಅದೊಂದು ನನ್ಗೇನಿಲ್ಲ ಮೇಡಮ್. ನಾನ್ ಹೋಗ್ತಾ ಇದ್ರೆ 0 ಟ್ರಾಫಿಕ್ ಇರ್ಬೇಕು. ಆಂಬುಲೆನ್ಸ್ ಅಲ್ಲ ಮೇಡಮ್ ಅಂತ ಹೇಳಿ, ಆಂಬುಲೆನ್ಸ್ ಅಲ್ಲ, 0 ಟ್ರಾಫಿಕ್ ಇರ್ಬೇಕು. ಮೇಲ್ಗಡೆ ಲೈಟ್ ಗುಯ್ಯ ಅಂತ ತರ್ಬೇಕು ಮೇಡಮ್. ಬೇಕು. ಅದೊಂದು ಖುಷಿ ಮೇಡಮ್. ಅದೊಂದು ಖುಷಿ ಅಷ್ಟೇ. ನೀವ್ ಹೇಳ್ದಂಗ ಆಂಬುಲೆನ್ಸ್ ಕೂಡ ಸುಮ್ಮನಿರಿ ಮೇಡಮ್. ಆಂಬುಲೆನ್ಸ್ ಅಲ್ಲಿ ಹೋಗಿದ್ದೀನಿ. ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ ಪಾಪು ಡೆಲಿವರಿ ಟೈಮಲ್ಲಿ ಹೋಗಿದ್ದೀನಿ ನಾನು. ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೊಂದು ಇರುತ್ತಲ್ಲ ಮೇಡಮ್, ಬ್ಲಾಕ್ ಕಲರ್ ಕಾರಲ್ಲಿ ಕುತ್ಕೊಂಡು ಅದ್ ಗನ್ ಮ್ಯಾನ್ಸ್ ಅಕ್ಕಪಕ್ಕ ಏನೋ ಒಂದು ನಮಸ್ಕಾರ ಮೇಡಮ್ ಅಂತಿರ್ತಾರಲ್ಲ, ಅದೇ ಪಾಪ ನಮಸ್ಕಾರ ಮಾಡಿಸ್ಕೋಬೇಕು ಅಂತಲ್ಲ, 0 ಟ್ರಾಫಿಕ್ ಅಲ್ಲಿ ಹೋಗ್ತಿವಲ್ಲ, 0 ಟ್ರಾಫಿಕ್ ಅಲ್ಲಿ ಜಮ್ ಅಂತ ಹೋಗೋದೆ. ಅದು ಗತ್ತು ಕೇಳ್ತಾ ಇದ್ರೆ ಈಗ್ಲೇ ವೈಬ್ರೇಷನ್ ಆಗ್ತಾ ಇದ್ಯಾ? ಅದೊಂದು ಬೇಕು, ಅದು ಒಂದು ಫೀಲ್ ಬೇಕು. ಇನ್ನು ಏನಾಗ್ಬೇಕು ಅಂತ ಅನ್ಕೊಂಡಿದೀರಾ ಇವಾಗ? ಸಾಕು ಮೇಡಮ್, ಅಷ್ಟು ಸಾಕು. ಬಿಗ್ ಬಾಸ್ ನೈಟ್ ಹಾಕೊಂಡು ಹೋಗೋದು ಅಂತ ಫಿಕ್ಸ್ ಆಗ್ಬಿಡಿ. ಅಲ್ಲ, ಇನ್ನೊಂದು ಡೌಟ್ ಏನು, ಇವಾಗ ಬಿಗ್ ಬಾಸ್ ಟಾಪಿಕ್ ಬರೋಣ. ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಲ್ಲ ಸ್ಟಾರ್ಟಿಂಗ್, ಅದಕ್ಕೂ ಕೂಡ ನೈಟಿ ಹಾಕೊಂಡೇ ಹೋಗ್ತೀರಾ? ಇಲ್ಲ ಮೇಡಮ್, ಅಲ್ಲಿ ಏನಾದ್ರು ಅವ್ರು ಗಾಗ್ರಾ ಚೋಲಿ ಹಾಕೋ ಬರ್ರಿ ಅಂತಾರಲ್ಲ, ಗಾಗ್ರಾ ಚೋಲಿ ಹಾಕೊಂತೀನಿ. ಆಮೇಲೆ ಇರುತ್ತಲ್ಲ ನಮ್ದು ಒಳಗಡೆ ಪ್ಯಾಂಟ್ ಹಾಕೊಂತಾರೆ, ನಾವು ನೈಟಿ ಹಾಕೊಂತೀವಿ ಅಷ್ಟೇ.
ಹೌದು ಲಾಸ್ಟ್ ಟೈಮ್ ಒಂದ್ ವಿಡಿಯೋ ನೋಡಿದ್ದೆ ನಾನು ಯಾವ್ದ್ರಲ್ಲೋ. ಲಾಸ್ಟ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲೇ ಕೂಡ ನೀವು ಒಂದಷ್ಟು ಡ್ರೆಸ್ ಕೂಡ ತಗೊಂಡ್ ಇಟ್ಕೊಂಡಿದೀನಿ, ಗೃಹಲಕ್ಷ್ಮಿ ಅಮೌಂಟ್ ಇಂದ ನೈಟೀಸ್ ಕೂಡ ತಗೊಂಡ್ ಇಟ್ಕೊಂಡಿದೀನಿ ಅಂತ ಹೇಳಿದ್ರಿ ನೀವು. ಅದೆಲ್ಲ ಸುಮ್ನೆ ಒಂದ್ ಡವ್ ಮೇಡಮ್ ಅಷ್ಟೇನೆ. ಗೃಹಲಕ್ಷ್ಮಿ ನೈಟಿ ತಗೊಂಡಿದ್ ಸತ್ಯ. ಅದ್ ಬರೀ ಸುಮ್ನೆ ಹಂಗೆ ಏನೋ ಕೇಳಿದ್ರು ಅಂತ ಒಂದ್ ತೇಲಿಸ್ಬಿಟ್ಟೆ, ಅದೇ ಒಂದ್ ಹೈಲೈಟ್ ಆಯ್ತು. ನಮ್ಮನ್ ಯಾರಾದ್ರೂ ಕರ್ಕೊಂತಾರೆ ಮೇಡಮ್. ಎಷ್ಟು ಜನ ಆಂಟಿದಿರ್ ನೈಟಿ ತಗೊಂಡಿದ್ರು, ಎಲ್ರಿಗೂ ಮೋಸ ಮಾಡಿದಾರೆ ಇವ್ರು ನೋಡಿ. ಇಲ್ಲ ಬಿಗ್ ಬಾಸ್ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಳಲ್ಲ ಬಿಡಿ ಮೇಡಮ್. ಅದಕ್ಕೆ ಏನಾದ್ರು ಒಂದ್ ಸತಿ ಕಾಂಟ್ರವರ್ಸಿ ಮಾಡ್ತೀನಿ, ಜೈಲ್ಗೆ ಹೋಗ್ಬರ್ತೀನಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಜೈಲ್ಗೆ ಹೋಗಿ ಬಂದ್ರೆ ಕರ್ಕೋತಾರ? ಕರ್ಕೊಂತಾರೆ ಮೇಡಮ್. ಹೇಳಕ್ಕಲ್ಲ, ಕಾಂಟ್ರವರ್ಸಿ ಆಗ್ಬೇಕು, ಜನಗಳು ಗುರುತಿಸ್ಬೇಕು, ಅವಲ್ಲಲ್ವತ್ತ ಕರ್ಕೊಳ್ಳೋದು. ಇವಾಗ ಎಷ್ಟು ಗುರುತಿಸ್ತಿದಾರ ಜನಗಳು ಅಂತ ಅನ್ಸುತ್ತೆ? 100ಕ್ಕೆ 10 ಜನ ಗುರುತಿಸ್ತಾರೆ ಮೇಡಮ್. 100ಕ್ಕೆ 10 ಜನ. ನಿಮ್ಗೆ ಏನ್ ಅನ್ಸುತ್ತೆ ಅವಾಗ? ಖುಷಿ ಆಗುತ್ತೆ ಮೇಡಮ್. ನೋಡಿ ನಗ್ತಾರೆ, ಖುಷಿ ಆಗುತ್ತೆ, ಮಾತಾಡ್ಸ್ತಾರೆ, ಸಾಕು ಮೇಡಮ್. ಅವ್ರಿಗೆ ಏನ್ ಬೇಕು ಬಿಗ್ ಬಾಸ್ ಅವ್ರಿಗೆ? ಜನ ಗುರುತಿಸ್ಬೇಕು. ನಮ್ಮನ್ ಗುರುತಿಸ್ತಾ ಇಲ್ವಾ ಮೇಡಮ್? ನೀವು ಒಂದೇ ಹೇಳ್ತೀನಿ ನಾನು, ಎಂಟರ್ಟೈನ್ಮೆಂಟ್ ಬೇಕು, ನಾವು ಕೊಡ್ತೀವಲ್ಲ ಎಂಟರ್ಟೈನ್ಮೆಂಟ್, ಪಕ್ಕಾ ಕೊಡ್ತೀವಿ. ರೀಲ್ಸ್ ಅವ್ರನ್ನೇ ಬಿಟ್ಬಿಡ್ರಿ, ಒಂದ್ ಸೀಸನ್ ಕೊಟ್ಬಿಡ್ರಿ ನೋಡೋಣ, ಏನೋ ಒಂದ್ ದಮ್ಮಯ್ಯ ಅಂತ ಬಿಟ್ಟು ಕೊಟ್ಬಿಟ್ರೆ ಉಡಾಯಿಸಲ್ವಾ ಮೇಡಮ್? ಅಂದ್ರೆ ಒಂದ್ ಸೀಸನ್ ಫುಲ್ ಬರೀ ರೀಲ್ಸ್ ಅವ್ರನ್ನೇ ಕೊಟ್ಟು ಬಿಡ್ಲಿ, ಹೋಗ್ಲಿ ಬದುಕೋ ಹೋಗ್ರಲ್ಲೋ ಅಂತ ಬಿಟ್ಬಿಡ್ಲಿ, ಉಡಾಯಿಸಲ್ವಾ ಮೇಡಮ್? ಆದ್ರೆ ಫೋನ್ ಇರಲ್ಲ, ಕ್ಯಾಮ್ರಾ ಇರುತ್ತಲ್ಲ, ಕ್ಯಾಮ್ರಾಗಳು ಯಾವ ಬರ್ತಿರಲ್ಲ, ಒಂದ್ ಕ್ಯಾಮ್ರಾಗಳು ಇರಲ್ಲ ಪಾಪ. ಹೋಗಿ ರೀಲ್ಸ್ ಮಾಡ್ತಿರ್ತೀವಿ ಮೇಡಮ್. ಅಲ್ಲೂ ರೀಲ್ಸ್ ಮಾಡಿ ಕ್ಯಾಮ್ರಾ ಬಂದ್ಬಿಡಲ್ಲ ಪಾಪ, ತಲೆ ಕೆಟ್ಟೋಗಿ ಕ್ಯಾಮ್ರಾ ಅಲ್ಲೇ ಬಿಟ್ಟು ಹೊಡೋಗ್ತಾರೆ ಅಂತ. ನಾನ್ ಏನಾರು ಎಂಟ್ರಿ ಕೊಟ್ರೆ ಮೇಡಮ್, ಪ್ರಾಮಿಸ್ ನಾನು ಸುಮ್ನೆ ಹೇಳ್ತಿಲ್ಲ, ಸಖತ್ ಕಂಟೆಂಟ್ಗಳು, ಅವ್ರ ಎಕ್ಸ್ಪೆಕ್ಟೇ ಮಾಡಕ್ ಆಗ್ಬಾರ್ದು, ಆ ತರ ಕಂಟೆಂಟ್ಗಳು ಕೊಡ್ತೀವಿ ನಾವು. ಅದೇ ಕಳೆದ ಬಿಗ್ ಬಾಸ್ ಏನಾದ್ರು ಕಾಲ್ ಗಿಲ್ ಬಂದಿತ್ತ? ಇಲ್ಲ ಮೇಡಮ್, ಇಲ್ಲ ಎಂತದಿಲ್ಲ. ಇನ್ನು ಸಾಧಕರು, ಚಿಂತಕರು, ಲೇಖಕರು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು, ರಾಜಕಾರಣಿಗಳು, ಇನ್ನ ಎಷ್ಟೋ ಜನ ಇದ್ದಾರೆ. ಅಂತವ್ನೆಲ್ಲ ಬಿಟ್ಟು ನಮ್ಮನ್ನ ಮೇಡಮ್ ತಗೊಂತಾರೆ ಅಲ್ವಾ? ಅವರೆಲ್ಲ ಹೋಗ್ ಬರ್ಲಿ ಮೇಡಮ್, ನಾವ್ ನಿಧಾನಕ್ಕೆ ಹೋಗೋಣ. ಇನ್ನ ಎಷ್ಟು ಅಲ್ಲೋಗಕ್ಕಾಗಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಹೋಗ್ತೀನಿ ಬಿಡಿ ಮೇಡಮ್, ಅಲ್ಲೂ ಜನ ನೋಡ್ತಾರೆ, ಬಿಡಿ. ವಿಧಾನಸೌಧ ಫಿಕ್ಸ್ ಇಲ್ಲ ಮೇಡಮ್. ನಾನ್ ನಿಜ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ನಾನು ಯಾವ್ದಾದ್ರು ಒಂದ್ ಸಂಘಟನೆ ಬಂದಿದೆ, ಆಫರ್ ಬಂದಿದೆ, ಹೋಗಿ ಸೇರ್ಕೊಂತೀನಿ. ಈ ತಿಂಗಳು ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಬನ್ರಿ, ಕರಿತೀನಿ. ಒಂದು ಉಗ್ರವಾದ ಹೋರಾಟ ಇಟ್ಕೊಂಡು, ಉಗ್ರವಾದ ಅಲ್ಲ, ಒಂದು ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ, ನ್ಯಾಯಪರವಾದ ಸಂಘಟನೆಗಳು. ಅಂದ್ರೆ ಯಾವ್ದ್ರ ಪರವಾಗಿ ಹೋರಾಟ ಮಾಡ್ತೀರಾ? ಹೆಣ್ಣಿನ ಬಗ್ಗೆ ಶೋಷಣೆ ಆಗಿರೋದು, ಯಾವ್ದಾದ್ರು ಅದೇ ಹೆಣ್ಣಿನ ಬಗ್ಗೆ ಶೋಷಣೆ, ಅಲ್ಲೇನೋ ಒಂದು ವಿದ್ಯಾರ್ಥಿಗೆ ಏನೋ ಒಂದು ಮೋಸ ಆಗಿದೆ, ಅಂತವ್ರ ಬಗ್ಗೆ ಹೋರಾಟ ಮಾಡೋಣ. ಗಂಡ ಹೆಂಡತಿ ಸಮಸ್ಯೆ ಅದು ಒಂಚೂರು ಏನೋ ತ್ಯಾಪೆ ಹಚ್ಚಿ ಅದನ್ನು ಸ್ವಲ್ಪ ಸರಿ ಮಾಡೋಣ. ಅವ್ರನ್ನು ಕೂಡ ಗಂಡ ಹೆಂಡತಿ ಜಗಳದ ಹೇಗ್ ಮಾಡ್ತೀರಾ ನೀವು? ಅವ್ರ ಹೋಗಿ ಸಮಾಧಾನ ಮಾಡೋದು. ಕೋರ್ಟ್ಗೆಲ್ಲ ಹೋಗ್ತಾರೆ, ಡ್ರೈವರ್ಸ್ ಅಂತ ಹೇಳ್ತಾರೆ. ಒಂದ್ ಮಾಡೋಣ ಅವ್ರನ್ನೆಲ್ಲ, ಅಂತವ್ನೆಲ್ಲ ಒಂದ್ ಮಾಡಿ. ಸಂಘಟನೆಗೆ ಅವ್ರು ಎಂಟ್ರಿ ಕೊಟ್ರೆ ಒಂದಾಗಿ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಮಾಡ್ಬೇಕು ಮೇಡಮ್. ಹಾಳ್ ಮಾಡ್ಬಾರ್ದು, ಸಂಸಾರನ ಕಿತ್ತಾಕ್ಬಾರ್ದು, ಸಂಸಾರನ ಒಂದ್ ಮಾಡ್ಬೇಕು. ಅಂತವೆಲ್ಲ ಮಾಡ್ಬೇಕು. ಸಮಾಜ ಸೇವೆ ಅಂದ್ರೆ ಅವೇ ಅಲ್ವಾ ಮೇಡಮ್? ಇನ್ನ ರೀಲ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಗೂನು ಫುಲ್ ರಿವ್ಯೂಸ್ ಬರ್ತಾ ಇದೆ ಔಟ್ಸೈಡ್ ಇಂದ. ಇನ್ನು ರೀಲ್ಸ್ ವಿಚಾರಕ್ಕೆ ಬಂದ್ರೆ ಕಮೆಂಟ್ಸ್, ನಿಮ್ಗೆ ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್ ಆಮೇಲೆ ಕೇಳೋಣ. ಒಳ್ಳೆ ಕಮೆಂಟ್ಸ್ ಯಾವ ತರ ಬಂದಿದೆ ನಿಮ್ಗೆ ಅಂತ ಹೇಳಿ. ತುಂಬಾ ಜನ ಮಾಡ್ತಾರೆ ಮೇಡಮ್, ಇಂತ ಅಂತಲ್ಲ. 70% ಇವಾಗ ಫಸ್ಟ್ 50-50 ಇತ್ತು, ಇವಾಗ 70 ಆಗೈತೆ. ಒಳ್ಳೆ ಕಮೆಂಟ್, ಒಳ್ಳೆ ಕಮೆಂಟ್ 70 ಆಗೈತೆ. ಇನ್ನ 30 ಇದೆ. ಅವ್ರು ಚೇಂಜ್ ಆಗ್ಬೋದು ಒಂದಲ್ಲ ಒಂದ್ ದಿವಸ. ಪರವಾಗಿಲ್ಲ ಮೇಡಮ್, ತಲೆನೇ ಕೆಡ್ಸ್ಕೊಳಲ್ಲ. ಬ್ಯಾಡ್ ಕಮೆಂಟ್ ಆಗೋದಕ್ಕೆ ನನ್ ಇದು ಪ್ರೊಫೈಲ್ ನೋಡ್ತಾರ, ಒಂದ್ ವ್ಯೂಸ್ ಕೊಡ್ತಾರ, ನನ್ಗ ಅದೇ ಬೇಕಾಗಿರೋದು. ಅದೇ ಖುಷಿ. ವ್ಯೂಸ್ ಕೊಟ್ಟು ಹೋಗ್ತಾರಲ್ಲ ಮೇಡಮ್, ಕಮೆಂಟ್ ಹಾಕಿ ಅಷ್ಟೇನೆ. ಇನ್ನೊಂದೇನ್ ಗೊತ್ತಾ ಮೇಡಮ್, ನನ್ ತಾಪತ್ರೆ ಓದ್ದೇಲೆ ಬರಿದೇಲೆ ಇರೋರ್ದಾದ್ರೆ ಹೆಂಗೋ ಏನ್ ಬೈದ್ರು ಕೂಡ ಬೈಸ್ಕೊಂಡ್ಬಿಟ್ಟು ಸುಮ್ನೆ ಆಗೋಗ್ಬಿಡ್ತಾರೆ. ನಮ್ ಓದಿ ಬರ್ದು ಗೊತ್ತಿ ಎಲ್ಲಾ ಅರ್ಥ ಮಾಡ್ಕೊಂತೀವಲ್ಲ, ನಮ್ದು ಇದೆಯಲ್ಲ ಟೆನ್ಷನ್, ಅದ್ ಯಾರ್ ಕೇಳೋಣ ಮೇಡಮ್? ಓದಿ ಬರ್ದಿಲ್ಲ ಅಂತಂದ್ರೆ ಏನ್ ಕಮೆಂಟ್ ಹಾಕಿದ್ರು ವೇಸ್ಟ್. ನಮ್ಗೆಲ್ಲಾ ಗೊತ್ತಿದ್ದು ಮೇಡಮ್, ಅದನ್ನ ಅನ್ಸ್ಕೊಂಡು ನಮ್ ಮನ್ಸಿಗೆ ನಾವೇ ಅದು ತಗಂತೀವಲ್ಲ, ಅದಿರೋದು ತಾಕತ್ತು, ಅದ್ರಲ್ಲಿರೋದು ತಾಕತ್ತು. ಓದ್ಬಿಟ್ಟು ಅದನ್ನ ತಡ್ಕಂತೀವಲ್ಲ ನಾವು, ಅದೇ ತಾಕತ್ತು. ನೀವ್ ಒಂದಷ್ಟು ಟ್ರೋಲ್ ಪೇಜಸ್ ಗಳಿಗೆ ಫೇವರೇಟ್ ಆಗ್ಬಿಟ್ಟಿದ್ದೀರಾ ಇವಾಗ ಅಂತ ಅನ್ಸುತ್ತೆ. ಹೌದಾ ಮೇಡಮ್? ಒಂದಷ್ಟು ನಾನು ನೋಡಿದೀನಿ ಟ್ರೋಲ್ ಪೇಜಸ್ ಅಲ್ಲೆಲ್ಲ. ಏನ್ ಹೇಳ್ತೀರಾ? ಅವರೆಲ್ಲ ನಮ್ಮ ಅಣ್ಣಂದಿರು, ನಮ್ಮ ಅಚ್ಚದಿರು, ನಮ್ಮ ಅಚ್ಚಿದಿರು ಎಲ್ಲಿದ್ರು ಚೆನ್ನಾಗಿರ್ಲಿ ಮೇಡಮ್. ಅವ್ರಿಂದಾನೆ ಟ್ರೋಲರ್ಸ್ ಇಂದಾನೆ ನಾವು
ಮೇಡಮ್ ಅವರು ಟ್ರೋಲ್ ಮಾಡ್ತಾವ್ರೆ ಅಂತಂದ್ರೆ ಒಳ್ಳೆ ತರ ನಮ್ಮನ್ನ ನೋಡ್ತಾರೆ, ನಮ್ಮನ್ನ ಭಾವ ನೋಡಿ ಗುರ್ತಿಸಿನೇ ಮಾಡೋದು. ಹುಚ್ಚಿ ಇವಳು ಯಾರೋ ಹುಚ್ಚಿ ಅಂತಾರಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಕೆಲವರು ಅಕ್ಕ ಅಂತ ಮಾಡ್ತಾರೆ, ಅವೆಲ್ಲ ಏನ ಒಂದು ಖುಷಿ ಕೊಡುತ್ತೆ ನಮ್ಗೆ. ಒಂಥರ ಟ್ರೋಲರ್ಸ್ ಇಂದಾನೆ ಮೇಡಮ್, ನಿಜ. ಒಂದು ಕಲಾವಿದೆ ಯಾರೇ ಅಲ್ಲಿ ಬೆಳಗ್ ಬರ್ಬೇಕಂದ್ರೆ ಬಿಕಾಸ್ ಆಫ್ ಟ್ರೋಲರ್ಸ್ ಅಷ್ಟೇ ಹೇಳೋದು ಇಷ್ಟಪಡ್ತೀನಿ. ಅವ್ರಿದ್ರೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಜೀವನ ಮಾಡಕ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನೆಗೆಟಿವ್ಸ್ ಕಮೆಂಟ್ಸ್ ಮಧ್ಯ ಒಂದಷ್ಟು ಒಳ್ಳೆ ಕಮೆಂಟ್ಸ್ ಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಯಾರ್ಯಾರು ಒಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ? ಸೊ ನಿಮ್ಮ ತಲೆಯಲ್ಲಿ ಇವಾಗ್ಲೂ ಕೂಡ ಅವ್ರ ನೇಮ್ಗಳಿರೋದಾದ್ರೆ? ಗಂಗಾ ಮೇಡಮ್ ಅಂತ ಹೇಳಿ, ಶಿವಗಂಗಾ ಅಂತ ಹೇಳಿ ಅವರು, ಜಯರಾಮಣ್ಣ ಅಂತ, ಮತ್ತೆ ವೀರೇಂದ್ರಣ್ಣ ಅಂತ ಹೇಳಿ. ಮೇಡಮ್ ಒಬ್ರದು ಇಬ್ರದು ಹೇಳಿದ್ರೆ ಪಾಪ ಬೇಜಾರ್ ಮಾಡ್ಕೊಂತಾರೆ. ಹಾ ಸರಿ ಆಯ್ತು. ಕನ್ನಡ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಇರ್ಬೋದು ಅಥವಾ ಸೀರಿಯಲ್ಸ್ ಅವ್ರು ಇರ್ಬೋದು ಅಥವಾ ಮೂವೀಸ್ ಅವ್ರು ಇರ್ಬೋದು, ಇಂಥವ್ರಲ್ಲಿ ಯಾರಾದ್ರೂ ಮಾಡಿದಾರ ನಿಮ್ಗೆ? ಮಾಡಿದ್ದಾರೆ ಅಣ್ಣ, ದುನಿಯಾ ವಿಜಯ್ ಅಣ್ಣ ಮಾಡಿದ್ದಾರೆ, ಕರ್ನಾಟಕದ ಕಾಳಿ ಅಂತ ಮಾಡಿದ್ದಾರೆ. ಆಮೇಲೆ ಇವರು ಯಾರಪ್ಪ, ಅದೇ ಆಲೋಕೆ ಅವ್ರು ಮಾಡಿದ್ದಾರೆ. ಅವ್ರೇನಂತ ಮಾಡಿದ್ರು? ಅಕ್ಕ ನೀನೇನು ತಲೆ ಕೆಡ್ಸ್ಕೊಬೇಡ ಅಕ್ಕ, ನೀನ್ ಆರಾಮಾಗಿರಕ್ಕ, ನೀನು ನಾವಿದ್ದೀವಲ್ಲ ಅಕ್ಕ ಅಂತ ಮಾಡವ್ರೆ. ಇವ್ರು ಕಿರಿಕೀರ್ತಿ ಅಣ್ಣನು ಮಾಡಿದ್ದಾರೆ. ನಾವಿದ್ದೀವಿ ಸುಮ್ನಿರಮ್ಮ, ಯಾಕಮ್ಮ ಬೇಜಾರ್ ಮಾಡ್ಕೊಂತೀಯ ಅಂತ ಅವಣ್ಣನು ಮಾಡಿದ್ದಾರೆ. ಅವ್ರ ಒಂದ್ ಕಮೆಂಟ್ ಗಳಿಗೆ 20,000 15,000 ಆತರ ಲೈಕ್ಸ್ ಬಂದಿದೆ ಅವ್ರ ಕಮೆಂಟ್ ಗಳಿಗೆ. ಮಾಡಿದ್ದಾರೆ ಮೇಡಮ್, ತುಂಬಾ ಜನ ಮಾಡಿದ್ದಾರೆ. ಚಿತ್ರಲಕ್ಕನು ಮಾಡಿದ್ದಾರೆ, ತುಂಬಾ ಜನ ಮಾಡ್ತಿದ್ದಾರೆ ಮೇಡಮ್. ಏನ್ ಅನ್ಸ್ತು ಈ ತರ ಅಂದ್ರೆ ಇವಾಗ ಬ್ಯಾಡ್ ಕಮೆಂಟ್ಸ್ ಸಾಕಷ್ಟು ಬರುತ್ತೆ, ಅದ್ರ ಮಧ್ಯ ಈ ತರ ಒಂದು ಒಳ್ಳೆ ಕಮೆಂಟ್ಸ್ ಬಂದಾಗ ಅದಕ್ಕೆ ಜನಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತಾಗ ನಿಮಗೆ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಗುತ್ತೆ ಮೇಡಮ್. ವಿಧಾನಸೌಧದೊಳಗೆ ಇದ್ದೀನೇನೋ ಅಂತ ಅನ್ಸುತ್ತೆ, ಫೀಲ್ ಆಗ್ಬಿಟ್ಟಿದೆ ಅವಾಗ. ನನಗ್ ನಿಜ ಮೇಡಮ್, ವಿಧಾನಸೌಧ ಅಂದ್ರೆ ಪ್ರಾಣ, ಡ್ರೀಮು, ಜೀವನದ ಗುರಿನೇ ಅದು. ನಿಜ ನಿಜ. ಅಲ್ಲೇನೋ ಒಂದು ಸಣ್ಣ ಕಾರ್ಯಕರ್ತರಾಗಾದ್ರೂ ಹೋಗ್ಬೇಕು, ಅಲ್ಲೇನಾರು ಒಂದ್ ಕೆಲಸ ಮಾಡ್ಬೇಕು, ಆಮೇಲೆ ಅಲ್ಲಿ ಹಿಂಗೆ ಸೀಟ್ ಗಿಟ್ಟಿಸ್ಕೋಬೇಕು. ಅಲ್ಲ ನೀವ್ ಇವಾಗ್ಲೇ ಅಲ್ಲಿ ನನ್ ಕಾರ್ಯಕರ್ತರಾಗಿ ನಾನು ಕೊಟ್ಬಿಡಿ, ಅಲ್ಲಿ ನಾನು ಲೋಕ್ ಸೀಟ್ ಗಿಟ್ಟಿಸ್ಕೋತೀನಿ ಅಂದ್ರೆ ಕೊಡೋದೇ ಇಲ್ಲಪ್ಪ ಅವರು. ಬಂದ್ರೆ ಅಮ್ಮ ಪಕ್ಕಾ ಸೀಟ್ ಗಿಟ್ಟಿಸ್ಕೊಡಲ್ವಾ? ಅದ್ ಹೆಂಗ್ ಕೊಡಲ್ಲ ನಾನು ನೋಡ್ತೀನಿ ಮೇಡಮ್. ಕೊಡೋ ತರ ಮಾಡ್ತೀವಿ ನಾವು, ಕೊಡೋ ತರ ಸಮಾಜ ಸೇವೆಗಳು ಸಂಘಟನೆಗಳು ಮಾಡ್ತೀವಲ್ಲ, ಅವಾಗ ಕೊಡ್ತಾರೆ. ಬಾರಕ್ಕ ನಿನ್ ಕಾಟನ ಕೇಳಿ ತಡಿಯಕ್ ಆಗ್ತಿಲ್ಲ ಅಂತಾರೆ. ಇನ್ನು ಇದು ವಿಡಿಯೋಸ್ ಎಲ್ಲ ಮಾಡುವಾಗ ಒಂದಷ್ಟು ರೋಡ್ ಸೈಡ್ ಎಲ್ಲ ಜಾಸ್ತಿ ಮಾಡ್ತಿರ್ತೀರ ನೀವು, ಸ್ಮಶಾನಕ್ಕೆ ಕೂಡ ಹೋಗಿದ್ದೀರಾ ನೈಟ್ ಟೈಮ್ 12 ಗಂಟೆಲೆಲ್ಲ. ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್? ನೈಟ್ ಟೈಮು 12 o'clock ಸ್ಮಶಾನಕ್ಕೆ ಹೋಗಿದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ